Good morning, students. Myself, Punita. Students, in previous class, we learned about Kushana dynasty. Kushana dynasty. In this class, I am here to explain the new dynasty, Guptas. Gupta period, Gupta ages, Gupta Empire, the golden age of India. Listen, students, you see, after Mauryas, Guptas ruled India. Gupta dynasty is the prominent one in the history of India. Listen, students, after Mauryas, Guptas ruled India. Listen, ಮೌರ್ಯ ಡೈನಸ್ಟಿಯ ನಂತರ ಬಂದಂಥವರು ಯಾವ ಡೈನಸ್ಟಿ ಬಂತು ಅಂದರೆ ಗುಪ್ತಾ ಡೈನಸ್ಟಿ ಅಂತ ನಾವು ಹೇಳ್ಬೋದು. ಗುಪ್ತಾ ಡೈನಸ್ಟಿ ಈಸ್ ಎ ಪ್ರಾಮಿನೆಂಟ್ ಒನ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಅಂದರೆ ಭಾರತದ ಮಹತ್ವದ ಒಂದು ರಾಜ ಮನೆತನವಾಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ದ ಕ್ಯಾಪಿಟಲ್ ಆಫ್ ಗುಪ್ತಾಸ್ ವಾಸ್ ಪಾಟಲಿಪುತ್ರ. ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್, ಇದು 1 ಮಾರ್ಕ್ಸ್ ಕ್ವಶನ್. ಇದು ದ ಕ್ಯಾಪಿಟಲ್ ಆಫ್ ಗುಪ್ತಾಸ್ ವಾಸ್ ಪಾಟಲಿಪುತ್ರ. ಗುಪ್ತರ ರಾಜಧಾನಿ ಯಾವುದಾಗಿತ್ತು? ಗುಪ್ತರ ರಾಜಧಾನಿ ಪಾಟಲಿಪುತ್ರ. ದ ಫೇಮಸ್ ರೂಲರ್ಸ್ ಆಫ್ ದಿಸ್ ಡೈನಸ್ಟಿ ವರ್ ಸಮುದ್ರಗುಪ್ತ ಆ್ಯಂಡ್ ಚಂದ್ರಗುಪ್ತ ಸೆಕೆಂಡ್. ಲಿಸನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಈ ಕ್ವಶನು. ದ ಫೇಮಸ್ ರೂಲರ್ಸ್ ಆಫ್ ದಿಸ್ ಡೈನಸ್ಟಿ. ಲಿಸನ್, ಫೇಮಸ್ ರೂಲರ್ಸ್, ಪ್ರಸಿದ್ಧರಾದ ದೊರೆಗಳು ಯಾರು ಈ ಡೈನಸ್ಟಿನಲ್ಲಿ, ಗುಪ್ತಾ ಡೈನಸ್ಟಿನಲ್ಲಿ ಅಂತ ನಾವು ಹೇಳೋದಾದರೆ, ಫೌಂಡರ್ ಬಂದ್ಬಿಟ್ಟು ಶ್ರೀಗುಪ್ತ. ಹಾಗೆಯೇ ತುಂಬ ಫೇಮಸ್ ಆಗಿರೋ ಅಂಥ ಕಿಂಗ್ಸ್ ಅಥವಾ ರೂಲರ್ಸ್ ಯಾರು ಅಂದರೆ ಸಮುದ್ರಗುಪ್ತ ಮತ್ತು ಚಂದ್ರಗುಪ್ತ ಸೆಕೆಂಡ್. ಓಕೆನಾ ಸ್ಟೂಡೆಂಟ್ಸ್? ಸಿ, ಸಮುದ್ರಗುಪ್ತ ವೆರಿ ಇಂಪಾರ್ಟೆಂಟ್ ಇದು. ದ ಅಚೀವ್ಮೆಂಟ್ಸ್ ಆಫ್ ಸಮುದ್ರಗುಪ್ತ ಹ್ಯಾವ್ ಬೀನ್ commemorated in Arisena, Prayag, Prasati, written in Sanskrit. Samudragupta. See, first Samudragupta, famous king Samudragupta and Chandragupta second. Okay na? You first Samudragupta. Listen students, Samudragupta was a brave warrior king. Listen students, Samudragupta was a brave warrior king. The inscription on Allahabad pillar gives a narration about his gallant victory. Listen, ಅಂದರೆ ಸಮುದ್ರಗುಪ್ತ ಅನ್ನುವಂಥನು ಮಹಾನ್ ಪರಾಕ್ರಮಿ, ವಾಸ್ ಎ ಬ್ರೇವ್ ವಾರಿಯರ್ ಕಿಂಗ್, ಪರಾಕ್ರಮಿ ಅಂತ ಕೂಡ ನಾವು ಹೇಳ್ಬೋದು. ದ ಇನ್ಸ್ಕ್ರಿಪ್ಷನ್ ಆನ್ ಅಲಹಾಬಾದ್ ಪಿಲ್ಲರ್ ಗಿವ್ಸ್ ಎ ನರೇಷನ್ ಅಬೌಟ್ ಇಸ್ ಗ್ಯಾಲೆಂಟ್ ವಿಕ್ಟರಿ. ಅಂದರೆ ಇವರ ಒಂದು ದಿಗ್ವಿಜಯವನ್ನು ಕುರಿತುಬಿಟ್ಟು ಅಲಹಾಬಾದ್ ಸ್ತಂಭ ಶಾಸನದ ಮೇಲಿನ ಒಂದು ಶಾಸನ ಇದೆಯಲ್ಲ, ಇನ್ಸ್ಕ್ರಿಪ್ಷನು, ಅದು ಕೂಡ ವಿವರ ನೀಡುತ್ತೆ ಅಂತ ಕೂಡ ನಾವು ಹೇಳ್ಬೋದು. ದಿಸ್ ಇನ್ಸ್ಕ್ರಿಪ್ಷನ್ ವಾಸ್ ರಿಟನ್ ಬೈ ಈಸ್ ಕೋರ್ಟ್ ಪೋಯೆಟ್ ಅರಿಸೇನಾ. ಲಿಸನ್ ಸ್ಟೂಡೆಂಟ್ಸ್, ದಿಸ್ ಇನ್ಸ್ಕ್ರಿಪ್ಷನ್ ವಾಸ್ ರಿಟನ್ ಬೈ ಈಸ್ ಕೋರ್ಟ್ ಪೋಯೆಟ್ ಅರಿಸೇನಾ. ಅಂದರೆ ಈ ಶಾಸನವನ್ನು ಸಮುದ್ರಗುಪ್ತನ ಆಸ್ಥಾನದ ಕವಿ ಯಾರು ಅಂದರೆ ಹರಿಸೇನ ಅಂತ ಹೇಳ್ತಾರೆ. ಹರಿಸೇನ ಅವರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಶಾಸನವನ್ನು ರಚಿಸಿದರು. ಈ ಒಂದು ಶಾಸನವನ್ನು ಸಮುದ್ರಗುಪ್ತನ ಆಸ್ಥಾನದ ಕವಿ ಹರಿಸೇನ ಅನ್ನುವಂಥವರು ರಚಿಸಿದರು ಅಂತ ನಾವು ಹೇಳ್ಬೋದು. ಅಕಾರ್ಡಿಂಗ್ ಟು ದಿಸ್, ಅದರಂತೆ ಸಮುದ್ರಗುಪ್ತ ಡಿಫೀಟೆಡ್ 9 ಕಿಂಗ್ಸ್ ಆಫ್ ನಾರ್ತ್ ಇಂಡಿಯಾ. ಲಿಸನ್, ಅದರಂತೆ, ಯಾವುದರಂತೆ? ಲಿಸನ್, ದ ಇನ್ಸ್ಕ್ರಿಪ್ಷನ್ ಆನ್ ಅಲಹಾಬಾದ್ ಪಿಲ್ಲರ್, ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನು ಕೂಡ ಅವರು ಸೋಲಿಸ್ತಾರೆ. ಸಮುದ್ರಗುಪ್ತ ಡಿಫೀಟೆಡ್ 9 ಕಿಂಗ್ಸ್ ಆನ್ ನಾರ್ತ್ ಇಂಡಿಯಾ. ದ ಅದರ್ kings realized the strength of his military power and surrounded to him. ಯಾವಾಗ 9 ರಾಜರನ್ನು ಸೋಲಿಸ್ತಾರೋ ಆವಾಗ ಪ್ರಚಂಡ ಸೈನಿಕ ಶಕ್ತಿಯನ್ನು ಅರಿತೆ ಅಲ್ಲಿನ ಇನ್ನಿತರ ರಾಜರು ಕೂಡ ಏನು ಮಾಡ್ತಾರೆ ಅಂದರೆ ತಾವಾಗಿಯೇ ಬಂದುಬಿಟ್ಟು ಅವರಿಗೆ
ಶರಣರಾದರು ಅಂತ ನಾವು ಹೇಳ್ಬೋದು. ಕುಶಾನಸ್ ಆಫ್ ಆಫ್ಘಾನಿಸ್ತಾನ್ ಆ್ಯಂಡ್ ಸತ್ರಪರು ಆಫ್ ಗುಜರಾತ್ ಅಕ್ಸೆಪ್ಟೆಡ್ ಈಸ್ ಸುಪ್ರೀಂ ಪವರ್. ಅಂದರೆ ದೂರದಲ್ಲಿರುವಂತಹ ಆಫ್ಘಾನಿಸ್ತಾನದ ಕುಶಾನ್ ದೊರೆಗಳು ಗುಜರಾತಿನ ಶಕರು ಅಂತ ನೀವು ಕೇಳಿರ್ಬೋದಲ್ವಾ. ಓಕೆ, ಶಕಸ್ ಆಫ್ ಗುಜರಾತ್ ಅಕ್ಸೆಪ್ಟೆಡ್ ಈಸ್ ಸುಪ್ರೀಂ ಪವರ್. ಅವರ ಒಂದು ಪರಮಾಧಿಕಾರವನ್ನು ಕೂಡ ಒಪ್ಕೊಂಡ್ರು. ಯಾರ ಪರಮಾಧಿಕಾರ? ಸಮುದ್ರಗುಪ್ತನ ಪರಮಾಧಿಕಾರವನ್ನು ಇವ್ರು ಏನು ಮಾಡಿದ್ರು? ಅಕ್ಸೆಪ್ಟ್ ಮಾಡಿಕೊಂಡ್ರು. ಸುಪ್ರೀಂ ಪವರ್ನ ಇವರು ಅಕ್ಸೆಪ್ಟ್ ಮಾಡಿಕೊಂಡ್ರು ಅಂತ ಕೂಡ ನಾವು ಹೇಳ್ತೀವಿ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ನಿಮಗೆ ಐಸ್ ಆಗುತ್ತೆ. ಇಲ್ಲಿ ಕವಿ ಕೂಡ ಒಬ್ಬರು ಪೊಯೆಟ್ ಬರ್ತಾರೆ, ಹರಿಸೇನ. ಓಕೆನಾ? ಮತ್ತು ಇನ್ಸ್ಕ್ರಿಪ್ಷನ್ ಕೂಡ ಬರುತ್ತೆ ಇಲ್ಲೊಂದು, ಯಾವುದು? ಅಲಹಾಬಾದ್ ಇನ್ಸ್ಕ್ರಿಪ್ಷನ್. ಲಿಸನ್. ಸಮುದ್ರ ಗುಪ್ತ ಆಲ್ರೆಡಿ ನಾವು ನೋಡ್ಕೊಂಬಂದ್ವಲ್ವಾ. ಸೊ ಲೇಟರ್ ಈ ಮಾರ್ಚ್ಡ್ ಟುವರ್ಡ್ಸ್ ಸೌತ್ ಇಂಡಿಯಾ ಆ್ಯಂಡ್ ಡಿಫೀಟೆಡ್ 12 ಕಿಂಗ್ಸ್. ಲಿಸನ್. ಅಷ್ಟಲ್ಲದೆ ಅದರ ನಂತರ ಈ ಮಾರ್ಚ್ಡ್ ಟುವರ್ಡ್ಸ್ ಸೌತ್ ಇಂಡಿಯಾ ಆ್ಯಂಡ್ ಡಿಫೀಟೆಡ್ 12 ಕಿಂಗ್ಸ್. ದಕ್ಷಿಣ ಭಾರತದ ಒಂದು ದಂಡಯಾತ್ರೆನ ಕೈಗೊಂಡ್ಬಿಟ್ಟು ಸಮುದ್ರಗುಪ್ತ ಏನು ಮಾಡ್ತಾನೆ ಅಂತಂದರೆ 12 ಮಂದಿ ರಾಜರನ್ನು ಕೂಡ ಸೋಲಿಸ್ತಾನೆ. ಅಂದರೆ ಲಿಸನ್ ಸ್ಟೂಡೆಂಟ್ಸ್, ಅವ್ರು ಏನು ಮಾಡ್ತಾರೆ? ನಾರ್ತ್ ಕಡೆಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ? 9 ರಾಜರನ್ನ ಸೋಲಿಸ್ತಾನೆ. ನೆಕ್ಸ್ಟು ಸೌತ್ ಕಡೆಗೆ ಬಂದುಬಿಟ್ಟು ಅಲ್ಲಿ 12 ಮಂದಿ ರಾಜರನ್ನ ಅವರು ಸೋಲಿಸ್ತಾನೆ. ದ ಕಿಂಗ್ ಆಫ್ ಕಂಚಿ ವಾಸ್ ಒನ್ ಆಫ್ ದೆಮ್. ಅದರಲ್ಲಿ ಕಂಚಿಯ ರಾಜನು ಕೂಡ ಒಬ್ಬನಾಗಿದ್ದ. ಇನ್ ದ ಮೆಮೊರಿ ಆಫ್ ದಿಸ್ ಕಾನ್ಕ್ವೆಸ್ಟ್ ಸಮುದ್ರಗುಪ್ತ ಪರ್ಫಾರ್ಮ್ಡ್ ಅಶ್ವಮೇಧ ಯಾಗ. ಅಂದರೆ ಈ ಒಂದು ದಂಡಯಾತ್ರೆಯ ಒಂದು ಸವಿ ನೆನಪಿಗಾಗಿ ಅದು ಮೆಮೊರಬಲ್ ಆಗಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಅಶ್ವಮೇಧ ಯಾಗವನ್ನು ಕೂಡ ಅವರು ಮಾಡಿಸಿದ್ರು ಅಂತ ಕೂಡ ನಾವು ಹೇಳ್ಬೋದು. ಲಿಸನ್. ಹಾಗೆಯೇ ನಾವು ಇವರ ಒಂದು ಪೀರಿಯಡ್ಸ್ನ ನಾವು ಇಲ್ಲಿ ಗುಪ್ತಾ ಏಜಸ್ಸಲ್ಲಿ ನಾವು ಗೋಲ್ಡನ್ ಏಜಸ್ ಅಂತಲೂ ಕೂಡ ನಾವು ಕರಿತೀವಿ. ಸಮುದ್ರಗುಪ್ತ ಸಪೋರ್ಟೆಡ್ ದ ಕಾಸ್ ಆಫ್ ಎಜುಕೇಷನ್. ಲಿಸನ್. ಸಮುದ್ರಗುಪ್ತ ಸಪೋರ್ಟೆಡ್ ದಿ ಕಾಸಸ್ ಆಫ್ ಎಜುಕೇಷನ್. ಅಂದರೆ ಸಮುದ್ರಗುಪ್ತನ ವಿದ್ಯಾಪೋಷಕನಾಗಿದ್ದ. ಈ ಹಿಮ್ಸೆಲ್ಫ್ ವಾಸ್ ಎ ಪೊಯೆಟ್. ಸ್ವತಃ ಕವಿನೂ ಕೂಡ ಆಗಿದ್ದರು. ಅದ್ರ ಜೊತೆಯಲ್ಲಿ ಆ್ಯಂಡ್ ಎ ಮ್ಯೂಸಿಷಿಯನ್. ಅದ್ರ ಜೊತೆಗೆ ಅವರು ಸಂಗೀತನಾಗಿದ್ದ. ಲಿಸನ್ ಸ್ಟೂಡೆಂಟ್ಸ್. ಈ ಹಿಮ್ಸೆಲ್ಫ್ ವಾಸ್ ಎ ಪೊಯೆಟ್ ಆ್ಯಂಡ್ ಎ ಮ್ಯೂಸಿಷಿಯನ್. ಅವರು ಸ್ವತಃ ಕವಿನೂ ಕೂಡ ಆಗಿದ್ದರು, ಅದ್ರ ಜೊತೆಯಲ್ಲಿ ಸಂಗೀತಗಾರನೂ ಕೂಡ ಆಗಿದ್ದರು. ಹಿ ಹ್ಯಾಡ್ ಅರ್ನ್ಡ್ ದ ಟೈಟಲ್ ಆಫ್ ಕವಿರಾಜ. ಹಾಗೆಯೇ ಇವರಿಗೆ ಒಂದು ಬಿರುದನ್ನು ಕೂಡ ಕೊಟ್ಟಿದ್ದರು. ಏನಂತ ಕೊಟ್ಟಿದ್ದರು? ಕವಿರಾಜ ಅಂತ ಅನ್ನುವಂತಹ ಒಂದು ಬಿರುದನ್ನು ಕೂಡ ಕೊಟ್ಟಿದ್ದರು. ಇದು ತುಂಬ ಇಂಪಾರ್ಟೆಂಟ್ ಇದು. ಯಾಕೆ ಅಂತಂದರೆ ಇದು 1 ಮಾರ್ಕ್ಸ್ ಕ್ವಶನ್ ಅಂತ ನಾವು ಹೇಳ್ತಾರೆ. ಹಾಗೆಯೇ ನಿಮಗೆ ಇದನ್ನು ಮಲ್ಟಿಪಲ್ ಚಾಯ್ಸಲ್ಲೂ ಕೂಡ ಕೇಳ್ತಾರೆ. ಇಲ್ಲಿ ಯಾವ ರೀತಿ ಅಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೂಡ ಕೇಳ್ತಾರೆ. ಯಾವ ರೀತಿಯಾಗಿ ಕೇಳ್ತಾರೆ ಅಂತಂದರೆ ದ ಗುಪ್ತಾ ಕಿಂಗ್ ಹೂ ಓನ್ ಕವಿರಾಜ ಟೈಟಲ್ ಅಂತ ಹೇಳ್ತಾರೆ. ಕವಿರಾಜ ಅನ್ನುವಂತಹ ಟೈಟಲನ್ನು ಪಡ್ಕೊಂಡಿರುವಂತಹ, ಬಿರುದನ್ನು ಹೊಂದಿರುವಂತಹ ಗುಪ್ತರ ರಾಜ ಯಾರು ಅಂತಂದರೆ ಸಮುದ್ರಗುಪ್ತ. ಓಕೆನಾ ಸ್ಟೂಡೆಂಟ್ಸ್? ಕವಿರಾಜ ಅನ್ನುವಂಥ ಒಂದು ಟೈಟಲ್ನ ಯಾರಿಗೆ ಕೊಟ್ಟಿದ್ರು ಅಂದರೆ ಸಮುದ್ರಗುಪ್ತ ಅಂತ ನಾವು ಹೇಳ್ಬೋದು. ಈಸ್ ವೀಣಾ ಪ್ಲೇಯಿಂಗ್ ಪಿಕ್ಚರ್ಸ್ ವರ್ ಎಕ್ಸ್ಡ್ ಆನ್ ದಿ ಕಾಯಿನ್ ಆನ್ ದೋಸ್ ಡೇಸ್. ಅಷ್ಟಲ್ಲದೆ ಈ ಒಂದು ವೀಣೆ ನುಡಿಸುವ ಚಿತ್ರವಿರುವಂತಹ ನಾಣ್ಯಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ ಅಂತ ನಾವು ಹೇಳ್ಬೋದು. ಅಷ್ಟಲ್ಲದೆ ಎ ಬುದ್ಧಿಸ್ಟ್ ಸ್ಕಾಲರ್ ವಸುಬಂಧು ವಾಸ್ ಈಸ್ ಮಿನಿಸ್ಟರ್. ಅಂದರೆ ಈ ವಸುಬಂಧು ಎಂಬಂತಹ ಹಿರಿಯ ಬೌದ್ಧ ವಿದ್ವಾಂಸರೇನಿದ್ರಲ್ಲ, ಇವರೇನಾಗಿದ್ದರು ಅಂತಂದರೆ ಅವರ ಒಂದು ಮಿನಿಸ್ಟರ್ ಆಗಿದ್ದರು, ಅಂದರೆ ಅವರ ಒಂದು ಮಂತ್ರಿ ಆಗಿದ್ದರು ಅಂತ ಕೂಡ ನಾವು ಹೇಳ್ಬೋದು. ಅಷ್ಟಲ್ಲದೆ ದ ಗೋಲ್ಡನ್ ಕಾಯಿನ್ಸ್ ಪ್ರಾಜೆಕ್ಟ್ ದ ಪವರ್. ಈ ಒಂದು ಗೋಲ್ಡನ್ ಏಜಸ್ ಅಂದರೆ ಒಂದು ಗುಪ್ತ ಸಾಮ್ರಾಜ್ಯದ ಶಕ್ತಿ ಅಂತ ನಾವು ಹೇಳ್ಬೋದು. ದ ಗೋಲ್ಡನ್ ಕಾಯಿನ್ಸ್ ಪ್ರಾಜೆಕ್ಟ್ ದ ಪವರ್, ವೆಲ್ತ್ ಆ್ಯಂಡ್ ಗ್ರ್ಯಾಂಡರ್ ಆಫ್ ಗುಪ್ತ ಪೀರಿಯಡ್. ಅಂದರೆ
ಗುಪ್ತರ ಕಾಲದ ಶಕ್ತಿ, ಸಂಪತ್ತು ಮತ್ತು ವೈಭವವನ್ನು ಕೂಡ ಇದು ಪ್ರತಿಬಿಂಬಿಸ್ತಾ ಇತ್ತು ಅಂತ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಇದರಲ್ಲಿ ನಿಮಗೆ ಏನಿಲ್ಲ ಅಂತಂದರೂ 3-4 ಮಾರ್ಕ್ಸ್ ಕ್ವಶನ್ ಇಲ್ಲಿ ರೈಸ್ ಆಗುತ್ತೆ. 1 ಮಾರ್ಕ್ಸ್ ಕ್ವಶನ್ ರೈಸ್ ಆಗ್ಬೋದು. 1 ಮಾರ್ಕ್ಸ್ ಕ್ವಶನ್ನ ಇಲ್ಲಿ ಎರಡು ಕ್ವಶನ್ನ ಸೇರಿಬಿಟ್ಟು ಜಾಯಿಂಟಲ್ಲೇ ಕೂಡ ಒಂದು ಕ್ವಶನ್ನ ಕೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಒನ್ ಟಾಪಿಕ್ ಚಂದ್ರಗುಪ್ತ ಸೆಕೆಂಡ್. ಲಿಸನ್ ಸ್ಟೂಡೆಂಟ್ಸ್, ಚಂದ್ರಗುಪ್ತ ಸೆಕೆಂಡ್. He was the son and heir of ಸಮುದ್ರಗುಪ್ತ. ಲಿಸನ್, ಅಂದರೆ ಸಮುದ್ರಗುಪ್ತನ ಪುತ್ರ ಮಗ ಯಾರು ಅಂತಂದರೆ 2ನೇ ಚಂದ್ರಗುಪ್ತ. ಸಮುದ್ರಗುಪ್ತನ ಪುತ್ರ ಅಥವಾ ಉತ್ತರಾಧಿಕಾರಿಯಾದಂತಹ 2ನೇ ಚಂದ್ರಗುಪ್ತ ಏನಾಗಿರ್ತಾನೆ ಅಂದರೆ he defeated the satrapas of ಗುಜರಾತ್ ಅಂತ ಹೇಳ್ತಾರೆ. ಗುಜರಾತ್ who were ruling for it more than 3 centuries. ಅಂದರೆ 3 ಶತಮಾನಗಳಿಗಿಂತಲೂ ಕೂಡ ಹೆಚ್ಚು ಕಾಲವನ್ನು ಆಳ್ವಿಕೆ ನಡೆಸ್ತಿದ್ದಂತಹ ಸತ್ರಪರನ್ನು ಯಾರು ಸೋಲಿಸ್ತಾರೆ ಅಂತಂದರೆ ಚಂದ್ರಗುಪ್ತ ಸೆಕೆಂಡ್ ಅಂತ ನಾವು ಹೇಳ್ತಾರೆ. ಹಾಗೆಯೇ ಇವರು ಯುದ್ಧ ಮಾಡೋದ್ರಲ್ಲಿ ತುಂಬಾ ನಿಪುಣನಾಗಿದ್ದ ಅಂತ ನಾವು ಹೇಳ್ಬೋದು. ದಿಸ್ ವಾಸ್ ದ ಮೇಜರ್ ಮಿಲಿಟರಿ ಅಚೀವ್ಮೆಂಟ್ಸ್ ಅಂತ ಹೇಳ್ತಾರೆ. ಮೇಜರ್ ಮಿಲಿಟರಿ ಅಚೀವ್ಮೆಂಟ್ಸ್ ಅಂತ ಹೇಳ್ಬೋದು. ಅವನ ಒಂದು ಮುಖ್ಯ ಸೈನಿಕ ಸಾಧನೆ ಆಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ಹಿ ಹ್ಯಾಡ್ ಗೇನ್ಡ್ ದ ಟೈಟಲ್ ವಿಕ್ರಮಾದಿತ್ಯ. ಹಾಗಾಗಿ ಈತನಿಗೆ ಒಂದು ಬಿರುದನ್ನು ಕೂಡ ಕೊಟ್ಟಿದ್ರು, ಟೈಟಲನ್ನು ಕೊಟ್ಟಿದ್ರು. ಏನಂತ ಅಂದರೆ ವಿಕ್ರಮಾದಿತ್ಯ ಅನ್ನುವಂಥ ಒಂದು ಟೈಟಲನ್ನು ಕೂಡ ಇಲ್ಲಿ ಕೊಟ್ಟಿದ್ದರು. ಇದು ಕೂಡ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಇಲ್ಲಿ ನಿಮಗೆ ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಯಾವ ರೀತಿಯಾಗಿ ಅಂದರೆ ಲಿಸನ್ ಕೇರ್ಫುಲಿ. ವಿಚ್ ಗುಪ್ತಾ ಎಂಪರರ್ ಆ್ಯಟ್ ದ ಟೈಟಲ್ ವಿಕ್ರಮಾದಿತ್ಯ. ಲಿಸನ್ ಸ್ಟೂಡೆಂಟ್ಸ್, ವಿಚ್ ಗುಪ್ತಾ ಎಂಪರರ್ ಹ್ಯಾಡ್ ದ ಟೈಟಲ್ ವಿಕ್ರಮಾದಿತ್ಯ. ಅಂದರೆ ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು ಅಂತ ಕೂಡ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ. ನೋಡ್ಕೋಬೇಕು ಸ್ಟೂಡೆಂಟ್ಸ್. ನಾನು ಲಿಸನ್. ಫೇಮಸ್ ಪೊಯೆಟ್ ಕಾಳಿದಾಸ ಆ್ಯಂಡ್ ಅದರ್ ಸ್ಕಾಲರ್ಸ್ ವರ್ ಇನ್ ಈಸ್ ಕೋರ್ಟ್. ಅಷ್ಟಲ್ಲದೆ ಫೇಮಸ್ ಆಗಿರುವಂತಹ ಪೊಯೆಟ್ ಯಾರಿದ್ದಾರೆ ಅಂದರೆ ಕಾಳಿದಾಸ ಅಂತ ಹೇಳ್ತಾರೆ. ಹಾಗೆಯೇ ಅವರಲ್ಲದೆ ಆ್ಯಂಡ್ ಅದರ್ ಸ್ಕಾಲರ್ಸ್ ವರ್ ಇನ್ ಈಸ್ ಕೋರ್ಟ್, ಅವರಲ್ಲದೆ ಮತ್ತು ಬೇರೆ ಬೇರೆ ರೀತಿಯ ವಿದ್ವಾಂಸರು, ಪ್ರಖ್ಯಾತ ವಿದ್ವಾಂಸರು ಕೂಡ ಇಲ್ಲಿದ್ದರು ಅಂತ ಕೂಡ ನಾವು ಹೇಳ್ಬೋದು. ಲಿಸನ್. His empire was economically prosperous. ಅಷ್ಟಲ್ಲದೆ ಈ ಒಂದು ಸಾಮಾಜಿಕವಾದಂತಹ ಒಂದು ಆರ್ಥಿಕ ಕ್ಷೇತ್ರದಲ್ಲೂ ಕೂಡ ಭಾರಿ ಸಮೃದ್ಧಿಯನ್ನು ಕೂಡ ಇದು ಸಾಧಿಸಿತ್ತು. ಹಿಂದಿ ಫೀಲ್ಡ್ ಆಫ್ ಲಿಟ್ರೇಚರ್, ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್, ಡ್ರಾಯಿಂಗ್, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ದೇರ್ ವರ್ ಎ ಟ್ರೆಮೆಂಡಸ್ ಅಮೌಂಟ್ ಆಫ್ ಪ್ರೋಗ್ರೆಸ್ಸಸ್ ಆ್ಯಂಡ್ ಎ ಲಾಟ್ ಆಫ್ ಅಚೀವ್ಮೆಂಟ್ಸ್ ಆ್ಯಡ್ ಟೇಕನ್ ದಿ ಪ್ಲೇಸ್. ಅಷ್ಟಲ್ಲದೆ ಇವರೇನು ಮಾಡ್ತಾರೆ ಅಂತಂದರೆ ಈ ಒಂದು ಲಿಸನ್ ಸ್ಟೂಡೆಂಟ್ಸ್, ಯಾವುದ್ರಲ್ಲಿ ತುಂಬ ಜಾಸ್ತಿ ಆರ್ಥಿಕ ಕ್ಷೇತ್ರದಲ್ಲಿ ಅವರು ಸಮೃದ್ಧಿನ ಸಾಧಿಸಿದರು. ಅಷ್ಟಲ್ಲದೆ ಬೇರೆ ಬೇರೆ ಫೀಲ್ಡಲ್ಲೂ ಕೂಡ ಅವರು ಅಚೀವ್ ಮಾಡಿದರು. ಯಾವ ಫೀಲ್ಡಲ್ಲಿ? ಆರ್ಕಿಟೆಕ್ಚರ್, ಲಿಟ್ರೇಚರ್ ಫೀಲ್ಡ್, ಡ್ರಾಯಿಂಗ್ ಫೀಲ್ಡ್, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ನಾವು ಹೇಳ್ಬೋದು. ಈ ಎಲ್ಲದರಲ್ಲೂ ಕೂಡ ತುಂಬ ಪ್ರೋಗ್ರೆಸ್ನ ಅವರು ಕಂಡುಕೊಂಡಿದ್ರು. ಯಾರು? ಗುಪ್ತಾಸ್ ಅಂತ ಕೂಡ ನಾವು ಹೇಳ್ಬೋದು. ನಿಮಗೆ ಚೀನಿ ಟ್ರಾವೆಲರ್ಸ್ ಗೊತ್ತಿರ್ಬೋದಲ್ವಾ? ಚೀನಿ ಟ್ರಾವೆಲರ್ಸ್ ಯಾರು ಅಂತಂದರೆ ಪಾಯಿಯಾನ್ ಇರ್ಬೋದು, ಹುಯೆತ್ಸಾಂಗ್ ಇರ್ಬೋದು, ಹೌದಲ್ವಾ? ಓಕೆ, ಹಾಗಾದರೆ ನಾವಿಲ್ಲಿ ಪಾಯಿಯಾನ್ ಬಗ್ಗೆ ನಾವು ನೋಡ್ಕೊತಾ ಹೋಗೋದಾದರೆ ಲಿಸನ್. ಪಾಹಿಯಾನ್ ವಾಸ್ ಎ ಬುದ್ಧಿಸ್ಟ್ ಮಾಂಕ್ ಫ್ರಮ್ ಚೀನಾ. ಅಂದರೆ ಪಾಹಿಯಾನು ಚೀನಾ ದೇಶದ ಬೌದ್ಧ ಭಿಕ್ಷು ಅಂತ ಹೇಳ್ತಾರೆ, ಅಥವಾ ಟ್ರಾವೆಲರ್ ಅಂತಲೂ ಕೂಡ ನಾವು ಹೇಳ್ತಾರೆ, ಪ್ರವಾಸಿಗ ಅಂತ ಕೂಡ ನಾವು ಹೇಳ್ಬೋದು. ಆ್ಯಸ್ ಹಿ ವಾಂಟೆಡ್ ಟು ವಿಸಿಟ್ ದ ಲ್ಯಾಂಡ್ ಆಫ್ ಬುದ್ಧ. ಲಿಸನ್. ಸಿ ಸ್ಟೂಡೆಂಟ್ಸ್, he has mentioned his experiences of India in his work. ಹಾಗೆಯೇ ಈ ಪಾಯಿಯಾನ್ ಅನ್ನುವಂಥವ್ರು ತಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ, ಅಂದರೆ ಭಾರತಕ್ಕೆ ಬಂದ ಮೇಲೆ ಅಲ್ಲಾಗಿರೋವಂಥ ಕೆಲವೊಂದು ಎಕ್ಸ್ಪೀರಿಯೆನ್ಸ್ನ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ಕೃತಿಯಾಗಿರುವಂತಹ ಗೋಕೋಕಿ ಅನ್ನುವಂತಹ ಕೃತಿನಲ್ಲೂ ಕೂಡ ಅವರ ಇದನ್ನ ಮೆನ್ಷನ್ ಮಾಡಿದ್ದಾರೆ, ಅವರ ಎಕ್ಸ್ಪೀರಿಯೆನ್ಸ್ ಅಂತ ನಾವು ಹೇಳ್ಬೋದು. ಯಾಸ್ mentioned his experiences of India in his
ವರ್ಕ್, ಹಾಗೆಯೇ ವರ್ಕ್ ಗೋಕೋಕಿ ಅವರ ಒಂದು ಗೋಕೋಕಿ ಅನ್ನುವಂಥ ಒಂದು ಕೃತಿನಲ್ಲಿ ಅವರಿಗಾದಂತಹ ಒಂದು ಎಕ್ಸ್ಪೀರಿಯೆನ್ಸ್ನ ಅವರು ಹೇಳಿದ್ದಾರೆ. ಆಗ ಅವರ ಒಂದು ಕೃತಿ ಯಾವುದು ಅಂತಂದರೆ ಗೋಕೋಕಿ ಅಂತಲೂ ಕೂಡ ಹೇಳ್ಬೋದು. ಇದ್ರ ಮೇಲೂ ಕೂಡ ನಿಮಗೆ ಒಂದು ಕ್ವಶನ್ ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಯಾವ ರೀತಿ ಅಂದರೆ ಒಂದು ಮ್ಯಾಚ್ ದ ಫಾಲೋಯಿಂಗಲ್ಲಿ ನಿಮಗೆ ಪಾಯಿಯಾನ್ ಅಂತ ಕೊಟ್ಬಿಟ್ಟು ಪಕ್ಕದಲ್ಲಿ ಬಿ ಪಾರ್ಟಲ್ಲಿ ನಿಮಗೆ ಗೋಕೋಕಿ ಅಂತಲೂ ಕೂಡ ಆಪ್ಷನ್ ಕೊಟ್ಟಿರ್ತಾರೆ. ಓಕೆನಾ, ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಅಕಾರ್ಡಿಂಗ್ ಟು ಹಿಮ್ ಕ್ರೈಮ್ಸ್ ವರ್ ರೇರ್ ಇನ್ ಗುಪ್ತಾ ಎಂಪೈರರ್ ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್ ವಾಸ್ ದ ಪ್ರೋ ಪೀಪಲ್. ಅಷ್ಟಲ್ಲದೆ ಈ ಒಂದು ಗುಪ್ತ ಸಾಮ್ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಪರಾಧಗಳು ತುಂಬ ಅಪರೂಪ ಆಗಿದ್ವು ಅಂತ ಕೂಡ ನಾವು ಹೇಳ್ಬೋದು. ತುಂಬ ಕಡಿಮೆ ಇದರಲ್ಲಿ ಒಂದು ಕಂಪ್ಲೇಂಟ್ ಲಾರ್ಜ್ ಆಗ್ತಿತ್ತು. ಅಷ್ಟಲ್ಲದೆ ಮತ್ತು ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ಸ್ ಇರಲಿಲ್ಲ. ಓಕೆ, ಇರಲಿಲ್ಲ. ಟ್ರಾವೆಲಿಂಗ್ ವಾಸ್ ಈಸಿ. ಫಾಯಿಯಾನ್ visited many Buddhist places of India and returned to China with many religious texts. ಅಷ್ಟಲ್ಲದೆ ಪಾಹಿಯಾನ್ ಏನು ಮಾಡ್ತಾರೆ ಅಂತಂದರೆ ಹಲವಾರು ಬೌದ್ಧ ಕ್ಷೇತ್ರಗಳನ್ನು ಅವರು ಸಂದರ್ಶಿಸಿಬಿಟ್ಟು ಏನು ಮಾಡ್ತಾರೆ, ರಿಟರ್ನ್ ಆಗಿ ಅವರು ಚೀನಾಗೆ ಹೋಗ್ಬಿಡ್ತಾರೆ. ಅಷ್ಟಲ್ಲದೆ ಮತ್ತೆ ನೆಕ್ಸ್ಟು ಯಾವುದ್ರ ಮೂಲಕ ಹೋಗ್ತಾರೆ, ವಿತ್ ಮಿನಿ ರಿಲಿಜಿಯಸ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಅಂದರೆ ಹಲವಾರು ಬೌದ್ಧ ಧರ್ಮ ಗ್ರಂಥಗಳೊಂದಿಗೆ ಏನು ಮಾಡ್ತಾರೆ, ತನ್ನ ದೇಶಕ್ಕೆ ಹಿಂತಿರುಗ್ತಾರೆ. ಈ ಟ್ರಾನ್ಸ್ಲೇಟೆಡ್ ದೆಮ್ ಟು ಚೀನೀಸ್, ಅದರಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ಚೀನಿ ಭಾಷೆಗೆ ಅನುವಾದನ ಮಾಡಿದರು ಅಂತ ಕೂಡ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್, ಅಚೀವ್ಮೆಂಟ್ಸ್ ಆಫ್ ಗುಪ್ತಾ ಪೀರಿಯಡ್ಸ್ ಅಂತ ನಾವು ಹೇಳ್ಬೋದು. ಯಾವ್ಯಾವ ರೀತಿಯಾದಂಥ ಅಚೀವ್ಮೆಂಟ್ಸ್ ಮಾಡಿದರು ಅದರಲ್ಲಿ ಫಸ್ಟ್ ನಾವು ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್ ನೋಡ್ಕೋಬೋದು. ಮತ್ತು ನೆಕ್ಸ್ಟ್ ಒನ್ ಟೆಂಪಲ್ ಆರ್ಕಿಟೆಕ್ಚರ್ ನಾವು ನೋಡ್ತೀವಿ. ಹಾಗೆಯೇ ಮತ್ತು ನೆಕ್ಸ್ಟು ನಾವು ಯಾವುದ್ರ ಬಗ್ಗೆ ಅಂತ ನೋಡೋದಾದರೆ ಸ್ತೂಪಸ್ ಇರ್ಬೋದು, ಚೈತನ್ಯಸು, ಪೇಂಟಿಂಗು, ಆ್ಯಂಡ್ ನೆಕ್ಸ್ಟ್ ಒನ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಆಸ್ಟ್ರೋನಮಿ ಅಂತ ಹೇಳ್ತಾರೆ. ಇವೆಲ್ಲದರಲ್ಲೂ ಕೂಡ ಅವರ ಒಂದು ಅಚೀವ್ಮೆಂಟ್ಸ್ ಇತ್ತು ಅಂತ ನಾವು ಹೇಳ್ಬೋದು. ಹಾಗಾಗಿ ಫಸ್ಟ್ ಒನ್ ಯಾವುದು ಅಂತಂದರೆ ಈ ಒಂದು ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್ ಅಂತ ಕೂಡ ನಾವು ಹೇಳ್ತೀವಿ. ಫಸ್ಟ್ ಒನ್ ಯಾವುದು, ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್. ಸ್ಟೂಡೆಂಟ್ಸ್ ಲಿಸನ್. ಫಸ್ಟ್ ಒನ್ ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್, ಸಂಸ್ಕೃತ ಸಾಹಿತ್ಯ. ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್ ರಿವೆಲ್ ಡ್ಯೂರಿಂಗ್ ಗುಪ್ತಾ ಪೀರಿಯಡ್. ಗುಪ್ತರ ಕಾಲದ ಒಂದು ರಾಜಾಶ್ರಯದಿಂದ ಒಂದು ಸಂಸ್ಕೃತ ಸಾಹಿತ್ಯ ಅನ್ನೋದು ಕೂಡ ಬೆಳೆಯಿತು ಅಂತ ನಾವು ಹೇಳ್ಬೋದು. ಕಾಳಿದಾಸ ವಾಸ್ ಎ ಮೇಜರ್ ಪೊಯೆಟ್ ಆಫ್ ಗುಪ್ತಾ ಪೀರಿಯಡ್. ಕಾಳಿದಾಸ ಅನ್ನೋರು ಕೂಡ ಮೇಜರ್ ಪೊಯೆಟ್ ಆಫ್ ಗುಪ್ತಾ ಪೀರಿಯಡ್. ಒಂದು ಕಾಳಿದಾಸನು ಗುಪ್ತ ಕಾಲದ ಮಹಾಕವಿಯಾಗಿದ್ದ. He is considered as one of the best playwrights in the world. Listen students, he is considered as one of the best playwrights in the world. ಅಂದರೆ ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬರಾಗಿದ್ದರು ಅಂತ ಕೂಡ ನಾವು ಹೇಳ್ಬೋದು. He was one of the Navaratnas present in court of Chandragupta II. Listen, he was one of the Navaratnas present in the court of Chandragupta II. ಅಂದರೆ ಎರಡನೇ ಚಂದ್ರಗುಪ್ತನ ಆಸ್ಥಾನವನ್ನು ಅಲಂಕರಿಸಿದ್ದಂತಹ 9 ಮಂದಿ ನವರತ್ನಗಳಲ್ಲಿ ಈತನು ಕೂಡ ಒಬ್ಬರಾಗಿದ್ದರು. ಯಾರು? ಈ ಒಂದು ಕಾಳಿದಾಸ ಅಂತ ಕೂಡ ನಾವು ಹೇಳ್ತೀವಿ. ಅಭಿಜ್ಞಾನ ಲಿಸನ್, he has written 4 epic poems and 3 dramas. ಹಾಗೆಯೇ ಅವರು 4 ಎಪಿಕ್ ಪೊಯಮ್ಸ್, 4 ಕಾವ್ಯಗಳನ್ನು ಕೂಡ ರಚಿಸ್ತಾರೆ. ಅದರ ಜೊತೆಯಲ್ಲಿ 3 ಡ್ರಾಮಾಸ್ ಅಂತ ಹೇಳ್ತಾರೆ, 3 ಡ್ರಾಮಾಗಳನ್ನು, ನಾಟಕಗಳನ್ನು ಕೂಡ ಅವರು ರಚಿಸಿದರು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಫೇಮಸ್ ಆಗಿರೋ ಡ್ರಾಮಾ ಅಂತಂದರೆ ಅಭಿಜ್ಞಾನ ಶಾಕುಂತಲ ಈಸ್ ಎ ಫೇಮಸ್ ಡ್ರಾಮಾ ಅಂತ ಕೂಡ ನಾವು ಹೇಳ್ತೀವಿ. ಈಸ್ ಅಪ್ರಿಷಿಯೇಟೆಡ್ ಆ್ಯಸ್ ಕವಿಕುಲ ಗುರು. ಲಿಸನ್, ಹಾಗಾಗಿ ಇವನನ್ನು ಏನಂತ ಕರೀತಾ ಇದ್ರು ಅಂತಂದರೆ ಕವಿಕುಲ ಗುರು ಅಂತ ಕರೀತಾ ಇದ್ರು. ಕವಿಕುಲ ಗುರು ಅಂತಲೂ ಕೂಡ ಇವ್ರನ್ನ ಕರೀತಾ ಇದ್ರು. ಲಿಸನ್, ನೀವು ನೆನ್ಪಿಡ್ಕೋಬೇಕು, ಸಮುದ್ರಗುಪ್ತನ ಇಲ್ಲಿ ಏನಂತ ಕರೀತಾ ಇದ್ರು ಹೇಳಿದ್ದೆ ನಾನು ಲಾಸ್ಟ್ ಇಯರ್. ಏನಂತ ಕರೀತಾ ಇದ್ರು ಸಮುದ್ರಗುಪ್ತನ?
ಹೇಳಬೇಕು ನೀವೀಗ. ಸಮುದ್ರಗುಪ್ತನ ನಾವು ಏನಂತ ಕರೀತಾ ಇದ್ವಿ ಅಂದರೆ ಕವಿರಾಜ ಅಂತ ಕರೀತಾ ಇದ್ರಲ್ವ. ಸೊ ಹಾಗೆಯೇ ಚಂದ್ರಗುಪ್ತ ಸೆಕೆಂಡ್ನ ಇಲ್ಲಿ ಏನಂತ ಕರೀತಾ ಇದ್ರು ಅಂದರೆ ವಿಕ್ರಮಾದಿತ್ಯ ಅಂತಲೂ ಕೂಡ ಕರೀತಾ ಇದ್ರು. ಹಾಗೆಯೇ ಕಾಳಿದಾಸ ಅವರನ್ನು ಕವಿ ಕುಲಗುರು ಅಂತಲೂ ಕೂಡ ಅವರನ್ನು ಕರೀತಾ ಇದ್ರು. ಶೂದ್ರಕ ಹೂ ರೋಟ್ ಬೃಚಕಟಿಕ. ಹಾಗೆಯೇ ಈ ಒಂದು ಶೂದ್ರಕ ಅನ್ನುವಂತಹ ಒಬ್ಬ ಕವಿ ಬೃಚಕಟಿಕ ಅನ್ನುವಂಥ ಕೃತಿನ ರಚಿಸ್ತಾರೆ. ನೆಕ್ಸ್ಟ್ ವಿಶಾಖದತ್ತ ಹೂ ರೋಟ್ ಮುದ್ರಾ ರಾಕ್ಷಸ. ಹಾಗೆಯೇ ವಿಶಾಖದತ್ತ ಅನ್ನುವಂಥವರು ಕೂಡ ಮುದ್ರಾ ರಾಕ್ಷಸ ಎಂಬುವಂಥ ಒಂದು ಕೃತಿನ ಸಹ ಅವರು ರಚಿಸಿದರು. ಅಷ್ಟಲ್ಲದೆ ವರ್ ದ ಅದರ್ ಫೇಮಸ್ ಪ್ಲೇ ರೈಟರ್ಸ್ ಆಫ್ ದಿಸ್ ಪೀರಿಯಡ್. ವಿಶಾಖದತ್ತ ಅವರು ಈ ಒಂದು ಮುದ್ರಾ ರಾಕ್ಷಸ ಅಷ್ಟೇ ರಚಿಸಿದ್ದಲ್ಲದೆ ಬೇರೆ ಬೇರೆ ರೀತಿಯಾದಂತಹ ಪ್ರಸಿದ್ಧ ಕೃತಿಗಳನ್ನ ಕೂಡ ರಚಿಸಿದರು. ಅವರು ಅಲ್ಲದೆ ಮತ್ತು ಬೇರೆ ಬೇರೆ ಡ್ರಾಮಾಟಿಸ್ಟ್ ಕೂಡ ಇಲ್ಲಿ ರೈಟರ್ಸ್ ಕೂಡ ಇಲ್ಲಿ ಕಂಡುಬಂದು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು ದ ಪಂಚತಂತ್ರ ಆಫ್ ವಿಷ್ಣು ಶರ್ಮ. ವಿಷ್ಣು ಶರ್ಮನ ಒಂದು ಪಂಚತಂತ್ರ ಅನ್ನುವಂಥದ್ದು ಕೂಡ ಬಿಲಾಂಗಿಂಗ್ ಟು ದಿಸ್ ಪೀರಿಯಡ್, ಇದೇ ಕಾಲಕ್ಕೆ ಸೇರಿದಂಥದ್ದು. ವಿಷ್ಣು ಶರ್ಮನ ಪಂಚತಂತ್ರ ಎಂಬುವಂಥ ಒಂದು ಕಥಾ ಸಂಗ್ರಹವು ಕೂಡ ಇದೇ ಪೀರಿಯಡಲ್ಲಿ ಬಿಲಾಂಗಿಂಗ್ ಟು ದಿಸ್ ಪೀರಿಯಡ್. ದ ಡಿಕ್ಷನರಿ ಬೈ ಅಮರಸಿಂಹ ಕಾಲ್ಡ್ ಅಮರಕೋಶ ಈಸ್ ಆನ್ ಎಕ್ಸಲೆಂಟ್ ವರ್ಡ್, ಇಟ್ ಈಸ್ ಸ್ಟಿಲ್ ಇನ್ ಯೂಸ್. ಲಿಸನ್. ಹಾಗಾಗಿ ಇಲ್ಲಿ ಅಮರಸಿಂಹ ಅನ್ನುವಂಥವನು ಅಮರಕೋಶ ಎನ್ನುವಂತಹ ಒಂದು ಶಬ್ದಕೋಶನೂ ಕೂಡ ಇಲ್ಲಿ ಒಂದು ಡಿಕ್ಷನರಿನೂ ಕೂಡ ಇಲ್ಲಿ ರಚಿಸ್ತಾರೆ. ಅದು ಕೂಡ ಇಂದಿಗೂ ಕೂಡ ನಾವು ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಅಂತ ನಾವು ಹೇಳ್ಬೋದು. ಇದ್ರ ಮೇಲೆ ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ಯಾವ ರೀತಿಯಾಗಿ ಕೇಳ್ತಾರೆ ಅಂತಂದರೆ ಲಿಸನ್, ಈ ಕಡೆ ಕೇಳಿಸ್ಕೊ. ಯಾವ ರೀತಿಯಾಗಿ ನಿಮಗೆ ಕ್ವಶನ್ ರೈಸ್ ಆಗುತ್ತೆ ಅಂತಂದರೆ ಲಿಸನ್. ದ ಗ್ರೇಟ್ ಪೋಯೆಟ್ ಹೂ ಹ್ಯಾಡ್ ದ ಟೈಟಲ್ ಕವಿ ಕುಲಗುರು ಅಂತ ಹೇಳ್ತಾರೆ. ಅಂದರೆ ಕವಿ ಕುಲಗುರು ಎಂಬುವಂತಹ ಬಿರುದನ್ನು ಹೊಂದಿದ್ದಂತಹ ಮಹಾನ್ ಕವಿ ಯಾರು ಅಂತಲೂ ಕೂಡ ನಿಮಗೆ ಕ್ವಶನ್ ರೈಸ್ ಆಗುತ್ತೆ. ಅಷ್ಟಲ್ಲದೆ ನೆಕ್ಸ್ಟು ನೇಮ್ ದ ಡಿಕ್ಷನರಿ ಕಂಪೋಸ್ಡ್ ಬೈ ಅಮರಸಿಂಹ. ಅಂದರೆ ಅಮರಸಿಂಹನು ರಚಿಸಿರುವಂತಹ ಒಂದು ಕೃತಿ ಶಬ್ದಕೋಶ ಯಾವುದು ಅಂತಂದರೆ ಇಲ್ಲಿ ಅಮರಕೋಶ. ಓಕೆನಾ? ಓಕೆ. ನೆಕ್ಸ್ಟ್ ಒನ್ ಲಿಸನ್, ಒನ್ಸ್ ಅಗೇನ್ ರಿಪೀಟ್. ಅಭಿಜ್ಞಾನ ಶಾಕುಂತಲ. ಕಾಳಿದಾಸ ಬರೆದಿರೋ ಅಂಥದ್ದು ಅಭಿಜ್ಞಾನ ಶಾಕುಂತಲ. ದ ಬೃಚಕಟಿಕ ಶೂದ್ರಕ. ಬೃಚಕಟಿಕ ಆಫ್ ಶೂದ್ರಕ ಅಂದರೆ ಶೂದ್ರಕ ಬರೆದಿರುವಂಥ ಒಂದು ಕೃತಿ ಯಾವುದು ಅಂತಂದರೆ ಬೃಚಕಟಿಕ. ಲಿಸನ್. ಹಾಗೆಯೇ ವಿಶಾಖದತ್ತ ಬರೆದಿರುವಂಥ ಒಂದು ಕೃತಿ ಯಾವುದು ಅಂದರೆ ಮುದ್ರಾ ರಾಕ್ಷಸ. ಹಾಗೆಯೇ ವಿಷ್ಣು ಶರ್ಮ ಬರೆದಿರೋ ಅಂಥದ್ದು ಪಂಚತಂತ್ರ. ಓಕೆನಾ? ಹಾಗೆ ನೆಕ್ಸ್ಟ್ ಒನ್ ಆರ್ಕಿಟೆಕ್ಚರ್. ಲಿಸನ್. ಫಸ್ಟ್ ಟೆಂಪಲ್ ಆರ್ಕಿಟೆಕ್ಚರ್. ಡ್ಯೂರಿಂಗ್ ದಿ ರೀಸನ್ ಆಫ್ ಗುಪ್ತಸ್ ದ ಟೆಂಪಲ್ ಆರ್ಕಿಟೆಕ್ಚರ್ ಸ್ಟಾರ್ಟೆಡ್. ಇವರು ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ ವಾಸ್ತುನು ಕೂಡ ಆರಂಭಗೊಂಡಿದ್ದು ಈ ಗುಪ್ತ ಪೀರಿಯಡಲ್ಲಿ. ದ ಸಾಂಚಿ ಟೆಂಪಲ್ ಇನ್ ಮಧ್ಯಪ್ರದೇಶ್ ಈಸ್ ಅನ್ ಏನ್ಷಿಯಂಟ್ ಟೆಂಪಲ್ ಆಫ್ ಇಂಡಿಯಾ. ಹಾಗೆಯೇ ಒಂದು ದ ಸಾಂಚಿ ಟೆಂಪಲ್ ಇನ್ ಮಧ್ಯಪ್ರದೇಶ್ ಈಸ್ ಆ್ಯನ್ ಎಕ್ಸಲೆಂಟ್ ಟೆಂಪಲ್ ಆಫ್ ಇಂಡಿಯಾ. ಅಂದರೆ ಮಧ್ಯಪ್ರದೇಶದ ಸಾಂಚಿಯ ದೇವಾಲಯನೂ ಕೂಡ ಭಾರತದ ಪ್ರಾಚೀನ ದೇವಾಲಯ ಆಗಿದೆ ಅಂತ ಕೂಡ ನಾವು ಹೇಳ್ಬೋದು. ಅದರ್ ಟೆಂಪಲ್ಸ್ ಆಫ್ ಗುಪ್ತಾ ಪೀರಿಯಡ್ ಆರ್ ಪ್ರೆಸೆಂಟ್ ಇನ್ ಬಿತ್ತರ್ಗಾಂವ್ ಆ್ಯಂಡ್ ದೇವಗಢ್ ಆಫ್ ಮಧ್ಯಪ್ರದೇಶ್. ಅಂದರೆ ಈ ಒಂದು ಮಧ್ಯಪ್ರದೇಶದ ಬಿತ್ತರ್ಗಾಂವ್ ಮತ್ತು ದೇವಗಢದಲ್ಲಿದೆ ಅಂತ ನಾವು ಹೇಳ್ಬೋದು. ಇವು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ದೇವಾಲಯಗಳು ಅಂತ ನಾವು ಹೇಳ್ತೀವಿ. ಹಾಗೆಯೇ ದ ದಶಾವತಾರ್ ಟೆಂಪಲ್ ಆಫ್ ದೇವಗಢ್ ಆ್ಯಸ್ ಎ ಬ್ಯೂಟಿಫುಲ್ ಡೋಲ್ ಆಫ್ ವಿಷ್ಣು. ಅಷ್ಟಲ್ಲದೆ ದೇವಗಢದ ದಶಾವತಾರ ದೇವಾಲಯದಲ್ಲಿರುವಂತಹ ವಿಷ್ಣುವಿನ ಒಂದು ಮೂರ್ತಿ ಶಿಲ್ಪಿನೂ ಕೂಡ ಇಲ್ಲಿ ತುಂಬ ಸುಂದರವಾಗಿದೆ ಅಂತ ಕೂಡ ನಾವು ಹೇಳ್ತೀವಿ. ಲಿಸನ್. ನೆಕ್ಸ್ಟ್ ಒನ್ ಸ್ತೂಪಸ್ ಆ್ಯಂಡ್ ಚೈತ್ಯಸ್. ಲಿಸನ್. ಧಮೇಕ ಸ್ತೂಪ
Dameka Stupa, 128 feet tall at Sarnath near Varanasi, was built during the times of Guptas. Listen. ಹಾಗೆಯೇ ಸಾರನಾಥದಲ್ಲಿರುವಂತಹ 128 ಅಂದರೆ 128 ಅಡಿ ಎತ್ತರದ ಒಂದು ಡಮೇಕಾ ಸ್ತೂಪ ಅನ್ನುವಂಥದ್ದು ಕೂಡ ತುಂಬ ಅನುಪಮವಾದಂಥ ಒಂದು ನಿರ್ಮಾಣ ಆಗಿದೆ ಅಂತ ನಾವು ಹೇಳ್ತೀವಿ. ಹಾಗೆಯೇ ನೆಕ್ಸ್ಟ್ ಒನ್ ಪೇಂಟಿಂಗ್. ಇಲ್ಲಿ ಯಾವ ರೀತಿಯಾದಂಥ ಒಂದು ಪೇಂಟಿಂಗ್ಸ್ ಇದೆ ಅಂತ ನಾವು ನೋಡೋದಾದರೆ, ರಾಕ್ ಕಟ್ Buddha Viharas and cave temples of Gupta period can be found at Ajanta and Ellora. ಅಂದರೆ ಗುಪ್ತರ ಕಾಲದಲ್ಲಿ ಬಂಡೆಗಳನ್ನು ಕೊರೆದ್ಬಿಟ್ಟು ಬೌದ್ಧ ವಿಹಾರಗಳನ್ನು, ಗುಹಾಲಯಗಳನ್ನು ಕೂಡ ಇಲ್ಲಿ ಕಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡೋದಾದರೆ ಅಜಂತ ಮತ್ತು ಎಲ್ಲೋರ ಅಂತ ಹೇಳ್ತಾರೆ. ಅಜಂತ ಮತ್ತು ಎಲ್ಲೋರದಲ್ಲಿ ನಾವು ಈ ಗುಪ್ತರ ಒಂದು ದೇವಾಲಯಗಳನ್ನು ನಾವು ನೋಡ್ಬೋದು. ಅವ್ರೇನು ಮಾಡ್ತಿದ್ರು ಅಂದರೆ ಒಂದು ಬಂಡೆನ ಕೊರೆದ್ಬಿಟ್ಟು ಅಲ್ಲಿ ಬೌದ್ಧ ವಿಹಾರ ಅಥವಾ ಗುಹಾಲಯವನ್ನು ಕೂಡ ಅವರು ಸ್ಥಾಪಿಸ್ತಾ ಇದ್ರು. ದ ಪೇಂಟಿಂಗ್ ಅಜಂತ ರಾಕ್ ಕಟ್ ಕೇವ್ಸ್ ಆರ್ ವರ್ಲ್ಡ್ ಫೇಮಸ್. ಅಂದರೆ ಅಜಂತ ಗುಹಾಲಯಗಳಲ್ಲಿ ಈ ಒಂದು ಗೋಡೆಗಳ ಮೇಲೆ, ಚಾವಡಿಗಳ ಮೇಲೆ ಈ ಒಂದು ಚಿತ್ರಗಳ ಕೂಡ ಏನಾಗಿದ್ವು ಅಂದರೆ ತುಂಬ ಜಗದ್ವಿಖ್ಯಾತಿಯಾಗಿದ್ವು ಅಂತ ಕೂಡ ನಾವು ಹೇಳ್ತೀವಿ. ಹಾಗೆಯೇ ನೆಕ್ಸ್ಟ್ ಒನ್ ಟಾಪಿಕ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಆಸ್ಟ್ರೋನಮಿ. ಗಣಿತ, ವಿಜ್ಞಾನ ಮತ್ತು ಒಂದು ಖಗೋಳಶಾಸ್ತ್ರ ಅಂತ ಹೇಳ್ತಾರೆ. ಇದರಲ್ಲಿ ನಾವು ನೋಡೋದಾದರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹ್ಯಾಡ್ ಪ್ರೋಗ್ರೆಸ್ಡ್ ಮಚ್ ಡ್ಯೂರಿಂಗ್ ದಿ ರೀಜನ್ ಆಫ್ ಗುಪ್ತಸ್. ಹಾಗೆಯೇ ಗುಪ್ತರ ಕಾಲದಲ್ಲಿ ವಿಜ್ಞಾನ, ತಂತ್ರಜ್ಞಾನನೂ ಕೂಡ ತುಂಬ ಅಪಾರವಾದಂತಹ ಒಂದು ಪ್ರಗತಿನ ಸಾಧಿಸ್ತು ಅಂತ ನಾವು ಹೇಳ್ಬೋದು. ಆರ್ಯಭಟ್ಟ ಫ್ರಮ್ ಪಾಟಲಿಪುತ್ರ ವಾಸ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್ ಆ್ಯಂಡ್ ಅಸ್ಟ್ರೋನಮರ್ ಆಫ್ ಗುಪ್ತ ಪೀರಿಯಡ್. ಹಾಗೆಯೇ ಪಾಟಲಿಪುತ್ರದ ಆರ್ಯಭಟ ಅನ್ನುವಂಥವ್ರು ಗುಪ್ತ ಯುಗದ ಶ್ರೇಷ್ಠ ಗಣಿತ ಮತ್ತು ಖಗೋಳಶಾಸ್ತ್ರಜ್ಞ. ಯಾರು? ಆರ್ಯಭಟ ಫ್ರಮ್ ಪಾಟಲಿಪುತ್ರ ವಾಸ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್ ಆ್ಯಂಡ್ ಅಸ್ಟ್ರೋನಮರ್ ಆಫ್ ಗುಪ್ತ ಪೀರಿಯಡ್. ಗುಪ್ತ ಪೀರಿಯಡಲ್ಲಿ ಕಂಡು ಬಂದಿರುವಂತಹ ಆರ್ಯಭಟ ಅನ್ನುವಂಥವರು ಒಬ್ಬ ಶ್ರೇಷ್ಠ ಗಣಿತ ಹಾಗೂ ಖಗೋಳಶಾಸ್ತ್ರಜ್ಞರಾಗಿದ್ದರು. ಹಿ ಹ್ಯಾಡ್ ಫೌಂಡ್ ದ ರೀಸನ್ಸ್ ಬಿಹೈಂಡ್ ದ ಎಲಿಪ್ಸಸ್. ಬ್ರಹ್ಮಗುಪ್ತ ವಾಸ್ ಅನದರ್ ಗ್ರೇಟ್ ಮ್ಯಾಥಮೆಟಿಷಿಯನ್ ಅಂತ ಹೇಳ್ತಾರೆ. ಮತ್ತೊಬ್ಬರು ಮ್ಯಾಥಮೆಟಿಷಿಯನ್ಸ್ ಇಲ್ಲಿ ಯಾರು ಕಂಡು ಬರ್ತಾರೆ ಅಂತಂದರೆ ಒಂದು ಬ್ರಹ್ಮಗುಪ್ತ ಅಂತ ಹೇಳ್ತಾರೆ. ಫಸ್ಟ್ ಒನ್ ಯಾರು? ಆರ್ಯಭಟ. ಸೆಕೆಂಡ್ ಒನ್ ಬ್ರಹ್ಮಗುಪ್ತ ಅಂತಲೂ ಕೂಡ ನಾವು ಹೇಳ್ತಾರೆ. ಅಷ್ಟಲ್ಲದೆ ನೆಕ್ಸ್ಟ್ ಅನದರ್ ಒನ್ ಅಸ್ಟ್ರೋನಮರ್ ಯಾರು ಕಂಡು ಬರ್ತಾರೆ ಅಂತಂದರೆ ವರಾಹಮಿಹಿರ ಅಂತ ಹೇಳ್ತಾರೆ. ವರಾಹಮಿಹಿರ ಅಂತ ಕೂಡ ನಾವು ಹೇಳ್ಬೋದು. ತುಂಬ ಫೇಮಸ್ ಆಗಿರೋವಂಥ ಒಂದು ಅಸ್ಟ್ರೋನಮರ್ಸ್ ಅಂತ ಹೇಳ್ತಾರೆ. ಮ್ಯಾಥಮೆಟಿಷಿಯನ್ ಅಂತಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್ ಆಯುರ್ವೇದ. Listen. Vagbhata of Gupta times prepared a summary of famous poet ಚರಕ ಸಂಹಿತ. ಅಂದರೆ ಗುಪ್ತರ ಕಾಲದಲ್ಲಿರುವಂತಹ ವಾಗ್ಭಟ ಅನ್ನುವಂಥವನು ಚರಕ ಸಂಹಿತೆ ಅನ್ನುವಂತಹ ಒಂದು ಸಾರವನ್ನು ಕೂಡ ಅವರು ಸಿದ್ಧಪಡಿಸ್ತಾರೆ. ಅದೇನಾಯಿತು ಅಂತಂದರೆ ನೌನ್ ಹ್ಯಾಸ್ ಅಷ್ಟಾಂಗ ಹೃದಯ ಸಂಹಿತ. ದಿಸ್ ಈಸ್ ಆ್ಯನ್ ಅಥಾರಿಟಿವ್ ವರ್ಕ್ ಅಂತ ಹೇಳ್ತಾರೆ. ವರ್ಕ್ ಅಂದರೆ ಗುಪ್ತರ ಕಾಲದಲ್ಲಿದ್ದಂತಹ ವಾಗ್ಭಟನು ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸ್ತಾನೆ. ಅದೇನಾಯಿತು ಅಂದರೆ ಅಷ್ಟಾಂಗ ಹೃದಯ ಸಂಹಿತ ಅಂತ ಒಂದು ಆಯುರ್ವೇದದ ಒಂದು ಕೃತಿಯಾಗಿತ್ತು ಅಂತ ನಾವು ಹೇಳ್ಬೋದು. ಸರ್ಜಿನ್ ವಾಸ್ ಆಲ್ಸೋ ಪ್ರಾಕ್ಟಿಸ್ಡ್ ಇನ್ ಏನ್ಷಿಯಂಟ್ ಇಂಡಿಯಾ. ಅಷ್ಟಲ್ಲದೆ ಶಸ್ತ್ರಚಿಕಿತ್ಸೆನೂ ಕೂಡ ಸಾಕಷ್ಟು ಪ್ರಗತಿನ ಹೊಂದಿತ್ತು ಅಂತ ನಾವು ಹೇಳ್ಬೋದು. ಸರ್ಜನ್ಸ್ ಆಫ್ ದೋಸ್ ಡೇಸ್ ಆ್ಯಡ್ ದ ನಾಲೆಡ್ಜ್ ಆಫ್ 127 ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಅಷ್ಟಲ್ಲದೆ ಒಂದು ಶಸ್ತ್ರಚಿಕಿತ್ಸಕರೇನು ಮಾಡ್ತಾರೆ, ಸರ್ಜನ್ಸ್ಗಳು 127 ಬಗೆಯ ಚಿಕಿತ್ಸಾ ಉಪಕರಣಗಳನ್ನು ಕೂಡ ಅವರು ಬಳಸ್ತಾ ಇದ್ದರು. ಅಷ್ಟಲ್ಲದೆ ದೇ ವರ್ ಏಬಲ್ ಟು ರಿಮೂವ್ ದ ಐರನ್ ಆ್ಯಂಡ್ ಸ್ಟೋನ್ ಪೀಸಸ್ ಫ್ರಮ್ ದಿ ಹ್ಯೂಮನ್ ಬಾಡಿ. ಅಂದರೆ ದೇಹದೊಳಗೆ ಸೇರಿಕೊಂಡಿರುವಂತಹ ಕಬ್ಬಿಣ ಅಥವಾ ಕಲ್ಲುಗಳನ್ನು ಕೂಡ ಅವರು ಹೊರ ತೆಗಿತಾ ಇದ್ದರು. ದ ಕ್ರೆಡಿಟ್ ಫಾರ್ ಯೂಸಿಂಗ್ ದ ಮರ್ಕ್ಯುರಿ
ಆ್ಯಸ್ ಎ ಮೆಡಿಸಿನ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಅಂದರೆ ಒಂದು ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆಗೆ ತಂದಂತಹ ಕೀರ್ತಿ ಯಾರಿಗೆ ಸಲ್ಲಿಸುತ್ತೆ ಅಂತಂದರೆ ಗೋಸ್ ಟು ಡಾಕ್ಟರ್ಸ್ ಆಫ್ ಇಂಡಿಯಾ, ಅಂದರೆ ಭಾರತೀಯ ವೈದ್ಯರಿಗೆ ಸಲ್ಲುತ್ತದೆ ಅಂತ ಕೂಡ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, if you have any doubt regarding this topic, please ask the question. Students, now take the homework. First one is name a play written by Kalidasa. Written by Kalidasa ಅಂದರೆ ಕಾಳಿದಾಸ ಬರೆದಿರುವಂಥ ಒಂದು ಕೃತಿ ಯಾವುದು, ಕಾಳಿದಾಸ ರಚಿಸಿದಂಥ ಯಾವುದಾದ್ರೂ ಒಂದು ನಾಟಕ ಯಾವುದು. ನೆಕ್ಸ್ಟ್ ಒನ್, ಹೂ ರೋಟ್ ಪೃಚಕಟಿಕ ಅಂದರೆ ಪೃಚಕಟಿಕ ಅವರು ರಚಿಸಿದಂತಹ ಕೃತಿ ಯಾವುದು. ನೆಕ್ಸ್ಟ್ ಒನ್, ನೇಮ್ ದ ಡಿಕ್ಷನರಿ ಕಂಪೋಸ್ಡ್ ಬೈ ಅಮರಸಿಂಹ. ಅಮರಸಿಂಹನು ರಚಿಸಿದಂತಹ ಶಬ್ದಕೋಶ ಯಾವುದು. ನೆಕ್ಸ್ಟ್ ಒನ್, ವೇರ್ ಈಸ್ ಧಮೇಕ ಸ್ತೂಪ ಲೊಕೇಟೆಡ್. ಧಮೇಕ ಸ್ತೂಪ ಎಲ್ಲಿದೆ. ಓಕೆನಾ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.